ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ನನ್ನ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಅದ್ಭುತವಾದಂಥ ಪ್ರತಿಭೆ ಜಾಯ್ನ್ ಆಗಿದ್ದಾರೆ. ಇವರು ಹುಟ್ಟಿದ್ದು ಕರ್ನಾಟಕದಲ್ಲಿ, ಅಂದರೆ ಶಿವಮೊಗ್ಗದಲ್ಲಿ, ಆದರೆ ಬದುಕನ್ನು ಕಟ್ಕೊಂಡಿದ್ದು ದೂರದ ಅಮೆರಿಕದಲ್ಲಿ. ಇನ್ನು ಇವರಿಗೆ ಸಂಗೀತದ ಮೇಲಿನ ಆಸಕ್ತಿ ಅಥವಾ ಒಲವಿದೆಯಲ್ಲ, ವಾವ್, ಸಿಕ್ಕಾಪಟ್ಟೆ ಇವರಿಗೆ ಸಂಗೀತದ ಬಗ್ಗೆ ಆಸಕ್ತಿ. ಹಾಗಾಗಿನೇ ತಮ್ಮ ಸಣ್ಣ ವಯಸ್ಸಿನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅದಾದ ನಂತರ ದೇಶದ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಅದ್ಭುತವಾದಂಥ ವೇದಿಕೆಯನ್ನು ಕೂಡ ಇವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಸ್ಪೆಷಲ್ ಗೆಸ್ಟ್ ಯಾರು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಕ್ ಸ್ಟಾರ್. ಎಸ್, ರಾಕ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ದ ಮ್ಯೂಸಿಷಿಯನ್ ಅಥವಾ ಹಾಡುಗಾರರಾಗಿರುವಂತಹ ವ್ಯಕ್ತಿ ಆದರ್ಶ್ ಅಯ್ಯಂಗಾರ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಆದರ್ಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಯ ಸಾಫ್ಟ್ವೇರ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಶಿವಮೊಗ್ಗ, ಎಲ್ಲಿಯ ಸಂಗೀತ, ಹೇಗೆ ಒಂದಕ್ಕೊಂದು? ಸರ್, ಅದು ಜಸ್ಟ್ ಪ್ಯಾಷನ್ ಅಷ್ಟೇ. ಐ ವರ್ಕ್ ಆಸ್ ಅ ಸೀನಿಯರ್ ಮ್ಯಾನೇಜರ್ ಇನ್ ವಾಲ್ಮಾರ್ಟ್, ಯುನೈಟೆಡ್ ಸ್ಟೇಟ್ಸ್, ಬೆಂಟನ್ವಿಲ್, ಆರ್ಕಾನ್ಸಾದಲ್ಲಿ. ಬಟ್ ಮ್ಯೂಸಿಕ್ ಅನ್ನೋದು ನನಗೆ ಮೊದಲಿಂದನೂ ಪ್ಯಾಷನ್. ನನ್ನ ತಾತ ಒಂದು ನನ್ನ ಅಂದರೆ ಅಮ್ಮನ ದಾಯಾದಿಯವರು, ನಮ್ಮ ಅಜ್ಜಿಗೆ ಕಸಿನ್ ತಮ್ಮ ಆ ಥರ ಆಗಬೇಕು. ದೊರೆಸ್ವಾಮಿ ಅಯ್ಯಂಗಾರ್ ಅವರು ನನ್ನ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ನನ್ನ ತಾತ ಥರ ಆಗಬೇಕು ಅವರು ನನಗೆ, ಡಿಸ್ಟೆಂಟ್ ರಿಲೇಟಿವ್. ಸೊ ಅದು ಅಲ್ಲಿ ಅಮ್ಮನ ಕಡೆಯಿಂದಾನೇ ಬಂದಿದೆ ಅಂದ್ರೆ ರಕ್ತದಲ್ಲೇ ಸಂಗೀತ ಇದೆ ನಿಮ್ಮಲ್ಲಿ? ಹೌದು, ಅಂದ್ರೆ ಅಲ್ಲಿಂದಾನೇ ಅಮ್ಮನ ಕಡೆಯಿಂದಾನೇ ಎಲ್ಲ ಬಂದಿದೆ ಅಂತ ಹೇಳ್ಕೋಬಹುದು. ಒಂದಷ್ಟು ರಿಯಾಲಿಟಿ ಶೋ ಕೂಡ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ ಹಿಂದೆ, ನೀವು ಇಂಡಿಯಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಸೊ ಆ ಮೆಮೊರೀಸ್ ರೀಕಾಲ್ ಮಾಡ್ಕೋಬಹುದಾ? ಹಾ, ಶೋರ್. ಲೈಕ್ 2008ರಲ್ಲಿ ಅಲ್ಲ 9ರಲ್ಲಿ ಆಕ್ಚುಲಿ ಸ್ಟಾರ್ ಸಿಂಗರ್ ಸೀಸನ್ 2 ಅನ್ನೋ ಒಂದು ಕಾರ್ಯಕ್ರಮ ಸುವರ್ಣ ಚಾನಲ್ ಅಲ್ಲಿ, ಅದರಲ್ಲಿ ನಾನು ಪ್ರೀ ಕ್ವಾರ್ಟರ್ ಫೈನಲ್ಸ್ ತನಕ ಹೋಗಿದ್ದೆ ನಾನು. ಇಟ್ ವಾಸ್ ಅ ಗುಡ್ ಶೋ. ಗುರು ಕಿರಣ್ ಸರ್ ಮತ್ತೆ ವಿಜಯ್ ಪ್ರಕಾಶ್ ಸರ್ ಅವ್ರದ್ದು ಫಸ್ಟ್ ರಿಯಾಲಿಟಿ ಶೋ ಜಡ್ಜ್ ಆಗಿ. ಆಮೇಲೆ ಮಾಲ್ಗುಡಿ ಶುಭಾ ಮೇಡಮ್ ಅವರು, ಅವರೆಲ್ಲ ಲೈಕ್ ಜಡ್ಜ್ ಆಗಿದ್ರು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಕಲಿತೆ. ನಿಮಗೆ ರಾಕ್ ಸ್ಟಾರ್ ಅನ್ನೋದು ಬಿರುದು ಕೂಡ ಸಿಗುತ್ತೆ, ಯಾರು ಕೊಟ್ಟಿದೆ ಆಕ್ಚುಲಿ? ಇದು ಪಬ್ಲಿಕ್ ಟಿವಿಯಲ್ಲಿ ನಡೆದ ಒಂದು ಶೋ, ಫ್ರೆಶ್ ವಾಯ್ಸ್ ಆಫ್ ಕರ್ನಾಟಕ ಅಂತ. ಮನೋಮೂರ್ತಿ ಸರ್ ಅವರು, ನಾನು ಅವಾಗ ಜುಟ್ಟೆಲ್ಲ ಬಿಟ್ಟಿದ್ದೆ, ಆಮೇಲೆ ನಾ ಹಾಡೋ ಸ್ಟೈಲು, ಸ್ಟೇಜ್ ಪ್ರೆಸೆನ್ಸು, ಅದಕ್ಕೆಲ್ಲ ಅವರು ರಾಕ್ ಸ್ಟಾರ್ ಅಂತ ಹೆಸರಿಟ್ಟಿದ್ರು. ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇತ್ತಲ್ಲ, ಸ್ಟಾರ್ ಸಿಂಗರ್ ಸುವರ್ಣದಲ್ಲಿ ಬರ್ತಾ ಇತ್ತು. ಆ ಫಿನಾಲೆ ಅಥವಾ ನೀವು ಕ್ವಾರ್ಟರ್ ಫೈನಲ್ ಹೋಗ್ತೀರಿ, ಆ ಕ್ವಾರ್ಟರ್ ಫೈನಲ್ ಡೇ ನೀವು ಹಾಡಿದ ನೆನಪಿದೆ? ಯಾವ ಹಾಡು ಅಂತ ನೆನಪಿದೆ ನನಗೆ. ನಾನು ಹಾಡಿದ್ದು ಮೋಸ್ಟ್ಲಿ ಯಾವ ಮೂವಿ ಅದು, ತರುಣ್ ಅವರ ಒಂದು ಮೂವಿ ಅನ್ಸುತ್ತೆ ನನಗೆ. ಅಂದ್ರೆ ತುಂಬಾ 13 ವರ್ಷ ಆಗಿದೆ ನನಗೆ ಅದು. ಆ ಸೀಸನ್ ಅಲ್ಲಿ, ಕಂಪ್ಲೀಟ್ ಸೀಸನ್ ಅಲ್ಲಿ ತಾವು ಹಾಡಿರುವಂತ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೆನಪಾಗುತ್ತಾ? ಯಾವ್ದಾದ್ರು ಹಾಡು? ಹೌದು, ನಗು ನಗು ಅಂತ ಒಂದು ಹಾಡು, ಅರಮನೆದು. ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು ಕೂಡ, ಅದರಿಂದನೇ ಹೆಸರು ಕೂಡ ಬಂದಿತ್ತು ನನಗೆ. ರಾಜೇಶ್ ಕೃಷ್ಣನ್ ಅವ್ರು ಹಾಡಿರುವಂತ ಹಾಡದು. ಸಂಗೀತದಲ್ಲೇ ಬದುಕು ಕಟ್ಕೋಬಹುದಾಗಿತ್ತು ತಾವು. ಅಮೆರಿಕಕ್ಕೆ ಹೋಗುವಂತ ಸಂದರ್ಭ ಬಂದಿದ್ದು ಹೇಗೆ ಆದರ್ಶ್ ಅವರಿಗೆ? ಮನೇಲಿ ಸ್ವಲ್ಪ ಕಷ್ಟ ಇತ್ತು. ಮನೇಲಿ ಕಷ್ಟ ಇರೋ ಕಾರಣದಿಂದ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ನಾವು. ಹಾಗಾಗಿ ಹೋಗ್ಬೇಕಾಗಿ ಬಂತು. ನನಗೆ ಆಕ್ಚುಲಿ ಅಮ್ಮಂಗೆ ಕಳ್ಸಕ್ಕೆ ಇಷ್ಟ ಇರಲಿಲ್ಲ US ಗೆ. ನನಗೆ 2012ರಲ್ಲೇ ಕೆನಡಾದು ಆಫರ್ ಬಂದಿತ್ತು, ವಿಪ್ರೋಲ್ ಕೆಲಸ ಮಾಡ್ತಿರುವಾಗಲೇ. ಬಟ್ ಅಮ್ಮ ನನಗೆ ಸ್ವಲ್ಪ ಹೇಳ್ಬಿಟ್ಟು, ಅದು ಇದು ಹೇಳ್ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿ, ಮದರ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ 2014ರಲ್ಲಿ ಕೊನೆಗೆ ನನಗೆ US ಆಪರ್ಚುನಿಟಿ ಸಿಕ್ತು. ಅವಾಗ ಅಮ್ಮ ಕನ್ವಿನ್ಸ್ ಆಗಿದ್ರು. ಮೊದಲೇ ಒಂದ್ಸಲಿ ಆಗಿತ್ತಲ್ವಾ, ಸೊ ಮತ್ತಿನ್ನೊಂದ್ಸಲಿ ಮಗಂಗೆ ಹೇಳಿದ್ರೆ ಏನ್ ಅನ್ಕೊಳ್ತಾನೋ ಅಂತ ಅವರು ನನಗೆ ಓಕೆ ಹೋಗ್ಬಾ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಆಯ್ತು, ಹೋಗಿ 7 ವರ್ಷ ಆಯ್ತು, ಇವಾಗ 7.5 ವರ್ಷ ಆಯ್ತು ಹೋಗಿ. ಕೈ ತುಂಬಾ ಕೆಲಸ ಇದೆ, ಕೈ ತುಂಬಾ ಸಂಬಳ ಇದೆ. ಅಮೆರಿಕ ಅಂದಾಗ ಸಾಕಷ್ಟು ಜನ ಕನ್ಸಾಗಿರುತ್ತೆ ಅಲ್ಲಿ ಕೆಲಸ ಗಿಟ್ಟಿಸ್ಕೋಬೇಕು ಅಂತ. ಇದರ ನಡುವೆ ಕೂಡ ತಾವು ಈ ಜರ್ನಿನಲ್ಲಿ, ಲೈಫ್ ಅನ್ನೋ ಜರ್ನಿನಲ್ಲಿ ಈ ಮ್ಯೂಸಿಕ್ನು ಕೂಡ ಹಾಗೆ ಪ್ಯಾರಲ್ ಆಗಿ ತಾವು ಕ್ಯಾರಿ ಮಾಡ್ತಾ ಇದ್ರಿ. ಸೊ ಈಗಾಗಲೇ ಸಾಕಷ್ಟು ಆಲ್ಬಮ್ ಸಾಂಗ್ ಕೂಡ ಮಾರ್ಕೆಟ್ಗೆ ಬಂದಿದೆ. ಈಗ ಎಗೈನ್ ಒಂದು ಆಲ್ಬಮ್ ಕೂಡ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಅಷ್ಟೊಂದು ಪ್ಯಾಷನ್ ಟುವರ್ಡ್ಸ್ ಮ್ಯೂಸಿಕ್, ಹೇಗೆ ಟೈಮ್ ಸಿಗುತ್ತೋ ಅಮೆರಿಕದಲ್ಲಿ ಕೆಲಸ ಮಾಡ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀರಿ? ಸೊ ಇಟ್ಸ್ ನೈಸ್ ಆಕ್ಚುಲಿ. ಅಂದ್ರೆ ನಿದ್ದೆ ಕಮ್ಮಿ, ಬಟ್ ಆ ಪ್ಯಾಷನ್ ಅನ್ನೋದಿದೆಯಲ್ಲ, ಆ ಪ್ಯಾಷನ್ ಇಟ್ ಡ್ರೈವ್ಸ್ ಮೀ ಟು ಡೂ ಸರ್ಟನ್ ಥಿಂಗ್ಸ್. ಬೆಳಗ್ಗಿಂದ ರಾತ್ರಿ ಅಥವಾ ಸಂಜೆವರೆಗೂ ನನ್ನ ಕೆಲಸ ಇರುತ್ತೆ.
ಸಂಜೆ ಮೇಲ್ಗಡೆ ನಾನು ಕರ್ನಾಟಕ ಕ್ಲಾಸಸ್ ತಗೋತೀನಿ. ಓಕೆ. ಕರ್ನಾಟಕ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿನ ಸ್ಟೂಡೆಂಟ್ಸ್ಗಳಿಗೆ ಕರ್ನಾಟಕ ಕ್ಲಾಸಸ್ ತಗೋತೀನಿ. ಅದಾದ್ಮೇಲೆ ರಾತ್ರಿ ಬಂದು ಐ ಗೆಟ್ ಸಮ್ ಟೈಮ್ ಟು ಡೂ ಮ್ಯೂಸಿಕ್ ಸ್ಟಫ್. ಓಕೆ. ಸೊ ನಂದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ. ಓಕೆ. ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಬಾರ್ದು ಅಥವಾ ಹೊರಗಡೆ ಹೋಗಿ ನನಗೆ ಡಿಪೆಂಡೆನ್ಸಿ ಇಷ್ಟ ಆಗಲ್ಲ, ನನಗೆ ಯಾವುದೇ ಥರದ್ರಲ್ಲೂ ಡಿಪೆಂಡೆನ್ಸಿ ಇಷ್ಟ ಆಗಲ್ಲ. ಸೊ ಸ್ಟುಡಿಯೋ ಅಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಅಲ್ಲಿಂದ ಜರ್ನಿ ಆಕ್ಚುಲಿ ಸ್ಟಾರ್ಟ್ ಆಯ್ತು. ಆ ಪ್ಯಾಷನ್ ನನಗೆ ಮಾಡಬೇಕು ಅಂತ ಅನಿಸ್ತು. ಫಸ್ಟ್ ನಾನು ಕವರ್ ಸಾಂಗ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಕವರ್ ಸಾಂಗ್ಸ್ ಆದ್ಮೇಲೆ ಐ ಥಾಟ್ ಓಕೆ ವೈ ಕವರ್ ಸಾಂಗ್ಸ್, ಒರಿಜಿನಲ್ಲೇ ಮಾಡ್ಬೋದಲ್ಲ ಅಂತ ಶುರು ಮಾಡಿದ್ದು ಜರ್ನಿನ. ಹೇಮಂತ್ ಜೋಯಿಸ್ ಅಂತ ನನ್ನ ತುಂಬ ಚಿರಪರಿಚಿತವಾದ ಫ್ರೆಂಡ್, ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್. ಹೀ ಈಸ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್ ಇನ್ ಇಂಡಸ್ಟ್ರಿ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ಎಂಥ ಕತೆ ಮಾರಾಯ ಅಂತ ಅವ್ರದ್ದು ಮೂವಿ ಬರ್ತಾ ಇದೆ, ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಯು ಎಸ್ಸಿಗೆ ಬಂದಿದ್ರು. ಯು ಎಸ್ಸಿಗೆ ಬಂದಾಗ ಅವರ ಪರಿಚಯ ಆಯಿತು. ನಾನಿದ್ದ ಕನ್ನಡ ಸಂಘದಲ್ಲಿ ನಾನು ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ ಅಲ್ಲಿ, ರಿಚ್ಮಂಡ್ ಕನ್ನಡ ಸಂಘದಲ್ಲಿ. ಸೊ ಅಲ್ಲಿ ಪರಿಚಯ ಆಯಿತು ನಮ್ಮದು ಅವ್ರದ್ದು ಒಡನಾಟ ಥ್ರೂ ಅ ಮ್ಯೂಚುವಲ್ ಫ್ರೆಂಡ್ ಕಾಲ್ಡ್ ಚೇತನ್ ನಾಯಕ್. ಹಿ ಹ್ಯಾಸ್ ಆಲ್ಸೋ ಹೆಲ್ಪ್ ಮಿ ಅ ಲಾಟ್ ಟು ಡೂ ಸರ್ಟನ್ ಥಿಂಗ್ಸ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್. ಅದಾದಮೇಲೆ ಲೈಕ್ ಇವಾಗ ನನಗೆಲ್ಲ ಹಾಡುಗಳನ್ನು ಇವಾಗ ನೆಕ್ಸ್ಟ್ 2 ಹಾಡು ಬರ್ತಾ ಇದೆ. ಆಗಸ್ಟಲ್ಲಿ ಒಂದು ಹಾಡು ಆಗಿದೆಯಲ್ಲ ಆಲ್ರೆಡಿ, ಮೈ ಫ್ರೆಂಡ್ ಅಂತ ಒಂದು ರಿಲೀಸ್ ಆಯಿತು. ಸೊ ಅದೆಲ್ಲ ಹೇಮಂತ್ ಜೋಯಿಸೇ ಕಂಪೋಸ್ ಮಾಡಿರೋದು. ಈಗ ಜಯ ಹೇ ಅನ್ನುವಂತಹ ಆಲ್ಬಮ್ ಬಿಡುಗಡೆಗೆ ರೆಡಿ ಆಗಿದೆ. ತಾವು ಈಗ ಅಮೆರಿಕದಿಂದ ಇಂಡಿಯಾಗೆ ಬಂದಿದ್ದು ಕೂಡ ಇದೇ ಪರ್ಪಸ್ ಸಲುವಾಗಿ, ಅಂದ್ರೆ ಶೂಟಿಂಗ್ ಪರ್ಪಸ್ ಸಲುವಾಗಿ ಅಥವಾ ಈ ಹಾಡನ್ನ ರಿಲೀಸ್ ಮಾಡೋ ಸಲುವಾಗಿ ಬಂದಿರೋದು? ಜಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತದು. ತೀರ್ಥಹಳ್ಳಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಫಸ್ಟ್ ಕಟ್ ಆಗ್ಲೇ ನಾನು ನೋಡಿದ್ದೀನಿ, ಬಟ್ ಐ ಕಾಂಟ್ ವೇಟ್ ಟು ಶೋ ಇಟ್ ಟು ದ ಪೀಪಲ್ ಅಂಡ್ ದ ಆಡಿಯನ್ಸ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಒಂದು ಆರ್ಮಿ ಸೆಂಟಿಮೆಂಟ್ ಇದೆ, ಅಪ್ಪ ಮಗಳ ಸೆಂಟಿಮೆಂಟ್ ಇದೆ, ಮಗಳು ಮತ್ತೆ ಅಮ್ಮನ ಸೆಂಟಿಮೆಂಟ್ ಇದೆ, ಮಕ್ಕಳು ಆಟ ಆಡ್ತಿರೋದು. ಆಮೇಲೆ ನಮ್ಮ ದೇಶಕ್ಕೋಸ್ಕರ ಹೇಗೆ ಯೋಧರು ಕಷ್ಟಪಡ್ತಾರೆ ಅನ್ನೋದು ಲಿರಿಕ್ಸ್ ಅಲ್ಲಿ ನಾವು ತೋರಿಸ್ತೀವಿ. ಅಂಡ್ ಲೊಕೇಶನ್ಸ್ ಅಂಡ್ ಆಲ್ ದಟ್ ರಕ್ಷಿತ್ ತೀರ್ಥಹಳ್ಳಿ ಅವರು ಚೂಸ್ ಮಾಡಿರೋದು, ನಮ್ಮ ಡೈರೆಕ್ಟರ್ ಚೂಸ್ ಮಾಡಿರೋದು ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಹಾಡು. ಅದಿನ್ನು ಕಲರಿಂಗ್ ಹೋಗಬೇಕು. ಸೊ ಪ್ರೋಸೆಸ್ ಅಲ್ಲಿ ಇದೆ. ಪ್ಯಾಷನ್ ಮ್ಯೂಸಿಕ್ ಮೇಲೆ ಅಷ್ಟೊಂದು ಆಸಕ್ತಿನ, ಅಥವಾ ಏನಾದರೂ ನಾನು ಅಚೀವ್ ಮಾಡಬೇಕು ಮ್ಯೂಸಿಕಲಿ ಅಂತಾನ, ಅಥವಾ ಆ ಪ್ಯಾಷನ್ ಬಿಡಬಾರ್ದು ಹಾಬಿಯಾಗಿನೂ ಕ್ಯಾರಿ ಮಾಡಿಕೊಂಡು ಸೊ ಎರಡು ಬ್ಯಾಲೆನ್ಸ್ ಮಾಡೋಣ ಅಂತಾನೆ ಹೇಗೆ? ಯಾಕಂದ್ರೆ ಯೂಶುವಲಿ ಸಿಂಗರ್ಸ್ಗಳಂದಾಗ ಸಿಂಗರ್ ಜರ್ನಿನಲ್ಲೇ ಇರ್ತಾರೆ ಜೀವನದಲ್ಲಿ, ಅಥವಾ ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ವೇರ್. ಬಟ್ ನೀವು ಎರಡು ಡಿಫ್ರೆಂಟ್ ಪ್ಯಾರಲಲ್ಲಿ ತಾವು ಜರ್ನಿ ಮಾಡ್ತಾ ಇದ್ದೀರಿ. ಪ್ಯಾಷನ್ ಹೇಗೆ? ಹೌದು, ಅಬ್ಸಲ್ಯೂಟ್ ಪ್ಯಾಷನ್ ಅಂತಾನೂ ಹೇಳ್ಬೋದು. ಯಾಕಂದ್ರೆ ನನಗೆ ನಾನೊಂದು ಎಕ್ಸಾಂಪಲ್ ಆಗಬೇಕು ಅಂತ. ಓಕೆ. ಎಷ್ಟೋ ಜನ ತುಂಬ ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಕೆಲವು ಸಲ ನನ್ನ ಫ್ರೆಂಡ್ಸೇ ಇದ್ದಾರೆ ತುಂಬ ಜನ ಮ್ಯೂಸಿಕಲ್ಲಿ, ಅವರಿಗೆ ಕೆಲಸ ಚೂಸ್ ಮಾಡಬೇಕು, ಮ್ಯೂಸಿಕ್ ಚೂಸ್ ಮಾಡಬೇಕು ಅಂತ ಎರಡು ಒಟ್ಟಿಗೆ ಮಾಡ್ಬೋದು. ಬಟ್ ಟೈಮ್ ಕೊಡ್ಬೇಕು ಅದಕ್ಕೆ. ಓಕೆ. ಪ್ರಾಪರ್ ಟೈಮ್ ಕೊಟ್ಟರೆ ಎರಡು ಒಟ್ಟಿಗೆ ಮಾಡ್ಬೋದು ಅಂತ. ಆದಷ್ಟು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಮ್ಮ ವೀಕ್ಷಕರಿಗೆ ಅಥವಾ ನಿಮ್ಮನ್ನು ಇಷ್ಟಪಡುವಂಥ ಫ್ಯಾನ್ಸ್ಗಳು ಯಾರಿದ್ದಾರೋ ತಮ್ಮದೇ ಹಾಡನ್ನು ಒಂದ್ಸಲ ಪ್ಲೇ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ಖಂಡಿತವಾಗಿ. ಎಸ್, ಹಾಗಿದ್ರೆ ರಾಕ್ ಸ್ಟಾರ್ನ ಒಂದು ಹಾಡು ಕೂಡ ಇದೆ, ಬರೀ ನೋಡ್ಕೊಂಡು ಬರೋಣ.
ವಾ ಒಂದ್ ರೀತಿ ಫೀಲ್ ಇದೆ ಅದರಲ್ಲಿ, ಫ್ರೆಂಡ್ಶಿಪ್ ಬಗ್ಗೆ, ಸಂಬಂಧಗಳ ಬಗ್ಗೆ, ಮಿಕ್ಸ್ಡ್ ಎಮೋಷನ್ಸ್ ಇದೆ. ಅಂದ್ರೆ ತಾವು ಇಂಡಿಯಾದಲ್ಲಿ ಒಂದು ಪೋರ್ಷನ್ ಶೂಟ್ ಮುಗಿಸಿದಿರಿ, ಮತ್ತೊಂದು ಐ ಥಿಂಕ್ ಸ್ಟೇಟ್ಸ್ ಅಲ್ಲಿ ಅನ್ಸುತ್ತಲ್ಲ. ಸೊ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಆದರ್ಶ್ ಅವರಿಗೆ ಈ ಪರ್ಟಿಕ್ಯುಲರ್ ಸಾಂಗಿಗೆ? ಈ ಪರ್ಟಿಕ್ಯುಲರ್ ಸಾಂಗಿಗೆ ಅಂದ್ರೆ ಇದು ಮಾಡ್ಬೇಕಂತ ಇದ್ದಿದ್ದು ನಾವು ಅಂದ್ರೆ ನನ್ನ ಪ್ರೊಡಕ್ಷನ್ ಹೌಸ್ ಅಲ್ಲಿ ಶ್ರೀಕೃಷ್ಣ ಪ್ರೊಡಕ್ಷನ್ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್, ವೈಫ್ ಇಸ್ ಆಕ್ಚುಲಿ ಲುಕಿಂಗ್ ಆಫ್ಟರ್ ದಟ್. ವಿದ್ಯಾದರ್ಶ್ ಅಂತ ವೈಫ್ ಹೆಸರು. ಏನಂದ್ರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಏನೇ ಸಾಂಗ್ ಮಾಡಿದ್ರು, ಏನೇ ಕಾಂಟೆಂಟ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರಬೇಕು. ಸುಮ್ಮನೆ ಲೈಕ್ ಕಾಂಟೆಂಟ್ ಮಾಡಿ ಬಿಡೋದು, ಹಾಡು ಮಾಡಿ ಬಿಡೋದು, ಅದು ನಮಗೆ ಅದು ಮಾಡಲೇಬಾರ್ದು ಅಂತ ನಮಗೆ ಆ ಥರ. ಅಂದ್ರೆ ಈಗ ಕಾಂಟೆಂಟ್ ಇಲ್ಲ ಅಂದ್ರೆ, ಒಂದು ಮೆಸೇಜ್ ಇಲ್ಲ ಅಂದ್ರೆ ಅದನ್ನ ಮಾಡಲೇಬಾರ್ದು ಅಂತ. ಏನಾದ್ರು ಒಂದು ಮೆಸೇಜ್ ಇರಬೇಕು ನಾವು ಮಾಡೋದ್ರಲ್ಲಿ. ವಿ ಹ್ಯಾವ್ ಟು ಟಚ್ ಪೀಪಲ್, ಜನರ ಮನಸ್ಸಿಗೆ ಮುಟ್ಟಬೇಕು ಅಂತ ಒಂದು ಕಾಂಟೆಂಟ್ಗಳನ್ನು ಮಾಡಬೇಕು ಅಂತ. ಸೊ ಫ್ರೆಂಡ್ಶಿಪ್ ಡೇ ದಿನ ಅಂದ್ರೆ ಫ್ರೆಂಡ್ಶಿಪ್ ಡೇ ಅಲ್ಲೇ ಇದ್ದಿದ್ರಿಂದ, ಅರೌಂಡ್ ದ ಕಾರ್ನರ್ ಇದ್ದಿದ್ರಿಂದ ನಾವು ಓಕೆ ಫ್ರೆಂಡ್ ಮೇಲೆ ಹಾಡ್ ಮಾಡೋಣ ಅನ್ಕೊಂಡು ಫ್ರೆಂಡ್ಶಿಪ್ ಡೇಗೆ ಕರೆಕ್ಟ್ ಆಗಿ ಬಿಟ್ವಿ ಒಕೇಶನ್ ಅಲ್ಲಿ. ಸೊ ಇನ್ಸ್ಟೆಂಟ್ ಆಗಿ ಲೈಕ್ ಇಟ್ ಬಿಕೇಮ್ viral among my circles, even though there is lot of other people yet to see that, but ಯಾರ್ಯಾರು ನನ್ನ ಫ್ರೆಂಡ್ಸ್ ನೋಡಿದಾರೋ ಇಲ್ಲ ಅವರ ಫ್ರೆಂಡ್ಸ್ ನೋಡಿದಾರೋ ಹಾಗೆ ಸ್ವಲ್ಪ ವೈರಲ್ ಆಯಿತು. ಫಸ್ಟ್ ಒಂದು ವೀಕ್ ಟ್ರೆಂಡಿಂಗಲ್ಲಿ ಇತ್ತು ಚೆನ್ನಾಗಿ. ಎಲ್ಲರೂ ಅವರವರ ಕಾಲೇಜಿನ ಫೋಟೋಸ್ಗಳ ಇರ್ಬೋದು ಇದು ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನನ್ನ ಮ್ಯೂಸಿಕ್, ಈ ಹಾಡಿನ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅವಾಗ. ಇದಕ್ಕಿಂತ ಖುಷಿ ಮತ್ತೊಂದು ಇಲ್ಲ ಅಂತ. ಇದಕ್ಕಿಂತ ಖುಷಿ ಮತ್ತೊಂದು. ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಮ್ಯೂಸಿಕ್ ಜರ್ನಿ ಬಗ್ಗೆ. ಇನ್ನು ಕೂಡ ರಿಲೀಸ್ ಆಗೋದಕ್ಕೆ ಸಾಕಷ್ಟು ಆಲ್ಬಮ್ ರೆಡಿ ಆಗ್ತಾ ಇದೆ ನಿಮ್ಮ ಬತ್ತಳಿಕೆಯಲ್ಲಿ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸ್ಮಾಲ್ ಕಮರ್ಷಿಯಲ್ ಬ್ರೇಕ್ ಇರುತ್ತೆ ಆದರ್ಶ್ ಅವರೇ. ಎಸ್, ರಾಕ್ ಸ್ಟಾರ್ ಆದರ್ಶ್ ಅಯ್ಯಂಗರ್ ಜೊತೆಗೆ ಮತ್ತಷ್ಟು ಮಾತಾಡೋಣ. ಯಾಕಂದ್ರೆ ಆರ್ಮೇಲೆ ಒಂದು ಮಾತನ್ನು ಹೇಳಿದೆ ನಾನು, ಅವರು ದೂರದ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕನ್ನಡದ ಮೇಲಿನ ಪ್ರೀತಿ ಆಗಿರ್ಬೋದು, ಕನ್ನಡ ಸಾಹಿತ್ಯ ಆಗಿರ್ಬೋದು, ಅಥವಾ ಸಂಗೀತದ ಮೇಲೆ ಇರುವಂಥ ಒಲವೇನಿದೆಯೋ, ಸೊ ಅವರು ದುಡಿಯುವಂಥ ಸಾಕಷ್ಟು ಪಾಲು ಇದಕ್ಕೆ ಅವರು ಸೀಮಿತವಾಗಿ ಇಟ್ಟಿರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಇವಾಗ ಇನ್ನಷ್ಟು ಮಾತಾಡೋಣ, ಜೊತೆಗೆ ಒಂದಷ್ಟು ಹಾಡು ಕೂಡ ಹಾಡಿಸ್ತೀನಿ. ಮೂಲತಃ ಶಿವಮೊಗ್ಗದವರು, ಆದರೆ ಅಮೆರಿಕದಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಜೊತೆಗೆ ಸಂಗೀತದ ಮೇಲಿನ ಪ್ರೀತಿ ಆಗಿರ್ಬೋದು, ಅವರು ಹಾಡು ಹೇಳ್ತಾರೆ. ಅಷ್ಟೇ ಅಲ್ಲ, ಬೇರೆ ಸಾಕಷ್ಟು ಜನ ಈ ರೀತಿಯ ಪ್ರತಿಭೆಗಳು ಅಥವಾ ಜೀವನದಲ್ಲಿ ಕನಸನ್ನು ಕಟ್ಕೊಂಡು ಬರುವಂಥ ಪ್ರತಿಭೆಗಳಿಗೂ ಕೂಡ ಅವರು ಒಂದು ಬ್ಯೂಟಿಫುಲ್ ಆದಂಥ ವೇದಿಕೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಆಲ್ಬಮ್ ಸಾಂಗ್ಗಳು ಎಲ್ಲಿ ನೋಡ್ಬೋದು ನಾವೆಲ್ಲರೂ? ಆದರ್ಶ್ ಅಯ್ಯಂಗಾರ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಆದರ್ಶ್ ಅಯ್ಯಂಗಾರ್ ಮ್ಯೂಸಿಕಲ್ ಅಂತ. ನೀವು ಯೂಟ್ಯೂಬಲ್ಲಿ ಆದರ್ಶ್ ಅಯ್ಯಂಗಾರ್ ಅಂತ ಹಾಕಿದ್ರೆ ಸಾಕು, ಅದು ಬರುತ್ತೆ. ಸೊ ಅಲ್ಲಿಂದೆಲ್ಲ ರಿಲೀಸ್ ಮಾಡೋದೆಲ್ಲ ನಾನು ಯಾರಿಗೂ ಲೇಬಲಿಗೆ ಕಾಪಿರೈಟ್ ಆಗಲಿ ಏನೂ ಕೊಟ್ಟಿಲ್ಲ. ನನ್ನ ಲೆಗಸಿ ಒಂದು ಇರಬೇಕು ಅಂತ ನನಗೆ. ನಾನು ಮಾಡೋ ಹಾಡುಗಳು ಇವತ್ತಿಂದ 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, ಅಥವಾ ಅಂಟಿಲ್ ವೆನ್ ಎವರ್ ಐ ಆಮ್ ಅಲೈವ್. ಸೊ ಅದೆಲ್ಲ ನನ್ನ ಕಂಟೆಂಟ್, ನನ್ನ ಚಾನಲ್, ನನ್ನ ಲೆಗಸಿ ಅಂತ ಇರಬೇಕು ಅಂತ. ಸೂಪರ್. ಹಾಗಾದ್ರೆ ಕಾಪಿರೈಟ್ಸ್ ಇಶ್ಯೂಸ್ ಬರಲ್ಲ ನಮ್ಗಂತ ಅನ್ಸುತ್ತೆ. ಆದ್ರೆ ಮತ್ತೊಂದು ಹಾಡು ಹಾಡ್ಬೋದು ನಿಮ್ಮ ಖಂಡಿತವಾಗಿ, ನಿಮ್ಮ ಓನ್ ಸಾಂಗ್? ಖಂಡಿತವಾಗಿ. ನೋಡುತ್ತಾ ಜೊತೆಯಾಗೋ ಸ್ನೇಹಿತ, ನೀಡೋ ಪ್ರೀತಿಯೇ ಎಂದು ಶಾಶ್ವತ. ಒಂದೇ ಜೀವಕ್ಕೆ ಎರಡೆರಡು ದೇಹವು ಅನ್ನೋ ಹಾಗೆಯೇ ನಮ್ಮ ಸ್ನೇಹವು. ಜಗತ್ತೇ ನಿಂತರೂನು ಜೊತೆಲಿ ಇರುವ ಬಂದು, ನೋವಲ್ಲೋ ಪಾಲು ಕೇಳಿ ಕಣ್ಣೀರ ಒರೆಸೋನೆ ಫ್ರೆಂಡು. ಅದೇನೇ ಬೇಕು ಅನ್ನು ಕೊಡೋನು ಹೇಗೋ ತಂದು, ದಾರಿನೇ ಕಾಣದಾಗ ಬೆನ್ ಹಿಂದೆ ನಿಂತು ಎಂದು ಬೆನ್ನ ತಟ್ಟಿ ಗೆಲ್ಲೋ ಧೈರ್ಯ ತುಂಬೋನೆ ಫ್ರೆಂಡು, ನನ್ನ ಫ್ರೆಂಡು. ಓಹೋ 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 ಹೇಗಿರುತ್ತೆ ಫೀಲ್? ಯೂಶುವಲಿ ನಮ್ಮ ಕ್ಯೂರಿಯಾಸಿಟಿ ಅಂದರೆ, ಇಲ್ಲಿ ಸಾಕಷ್ಟು ಜನ ನಾವು ಹಾಡುಗಾರ ನೋಡಿರ್ತೀವಿ, ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿರ್ತೀವಿ, ತಾವು ಅಮೆರಿಕಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಸೊ ಹೇಗಿರುತ್ತೆ ಅಲ್ಲಿ ರೆಸ್ಪಾನ್ಸ್ ಹೇಗಿದೆ? ತಾವು ಹೇಳ್ತಾ ಇದ್ರಿ ಅಲ್ಲಿ ಕ್ಲಾಸ್ ತಗೋತೀನಿ ಅಂತ ಕೂಡ ಹೇಳಿ. ಯಾರಿಗೆ ಕ್ಲಾಸ್ ತಗೋತೀವಿ ಯೂಶುವಲಿ? ಅಂದರೆ ನಮ್ಮ ಇಂಡಿಯನ್ಸ್ಗೆ ಅಥವಾ ಫಾರಿನ್ ಅಲ್ಲಿಯ ಕಂಟ್ರಿಯ? ಇಬ್ರು ಅಲ್ಲಿನ ಮಕ್ಕಳಿದ್ದಾರೆ. ಓಕೆ, ಇಬ್ರು ಅಲ್ಲಿನ ಮಕ್ಕಳು. ಆ್ಯಕ್ಚುಲಿ ನಾನು ಈ ಮೈ ಫ್ರೆಂಡ್ ಸಾಂಗ್ ರಿಲೀಸ್ ಮಾಡುವಾಗ ಏನಾಯ್ತು ಅಂದ್ರೆ, ನಮ್ಮ ಮೇಯರ್, ಸಿಟಿ ಮೇಯರು ಅವ್ರ ಹತ್ರ ಹೋದ್ವಿ. ಓಕೆ, ಈ ತರ ಒಂದು ಸಾಂಗ್ ಮಾಡ್ತಾ ಇದೀವಿ, ಸಬ್ ಟೈಟಲ್ಸು ಹಾಕಿದೀವಿ, ಸೊ ದಟ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇಟ್ಸ್ ಅ ಯೂನಿವರ್ಸಲ್ ಮೆಸೇಜ್ ಅಲ್ವಾ. ಫ್ರೆಂಡ್ಶಿಪ್ ಅನ್ನೋದು ಇಟ್ಸ್ ಯೂನಿವರ್ಸಲ್. ಸೊ ಅದರಲ್ಲಿ ಇರೋ ಮೆಸೇಜ್ ಕೂಡ ಯೂನಿವರ್ಸಲ್. ಸೊ ಅವರಿಗೆ ಕಂಟೆಂಟ್ ತೊಗೊಂಡು ಹೋದ್ವಿ. ಅವ್ರು ಅಲ್ಲಿನ ಪ್ರೆಸ್ಸಿಗೆಲ್ಲ ಕಳಿಸಿದ್ರು ನಮ್ಮ ಮೇಯರು. ಅವ್ರಿಗೆ ಇಷ್ಟ ಆಗ್ಬಿಟ್ಟು ಎಲ್ಲ ನೋಡ್ಬಿಟ್ಟು ದಿಸ್ ಇಸ್ ಬ್ಯೂಟಿಫುಲ್ ಅಂದು ಅಲ್ಲಿನ ಇವರಿಗೆಲ್ಲ ಕಳಿಸಿದ್ರು. ಅದನ್ನ ನೋಡಿ ಮ್ಯೂಸಿಕ್ ಕಲಿಯಕ್ಕೆ ಒಂದು ಫಸ್ಟ್ ಒಬ್ರು ಬಂದ್ರು. ಒಂದು 3 months ಆದ್ಮೇಲೆ ಇನ್ನೊಬ್ರು ಕೇಳ್ಕೊಂಡು ಬಂದ್ರು. ಅವರಿಗೆ
ಇಂಡಿಯನ್ ಮ್ಯೂಸಿಕ್ ಅಂದರೆ ಇಷ್ಟ ಅಂತೆ. ಅಂದರೆ ಅದಕ್ಕೋಸ್ಕರ ನನಗೆ ಅಲ್ಲಿ ಸ್ವಲ್ಪ ಹೆಸರು ಮಾಡಿರೋದ್ರಿಂದ ನಮ್ಮೂರಲ್ಲಿ ಅವರನ್ನು ನನ್ನನ್ನು ಹುಡ್ಕೊಂಡು ಬಂದರು ಮೇಯರ್ ಮೂಲಕ. ಓಕೆ. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಖುಷಿ, ನಮ್ಮ ಭಾರತೀಯ ಸಂಗೀತ ಎಲ್ಲ ಕಡೆ ಹರಡ್ತಾ ಇದೆ ಅನ್ನೋದು ನನಗೆ ಖುಷಿ. ಆಮೇಲೆ ಅಲ್ಲೇ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ, ಅಲ್ಲಿ 100 ಅವರು ಇದ್ದಾರೆ. ಡ್ಯಾಲಸಿಂದ ಒಂದು 2 ಸ್ಟೂಡೆಂಟ್ಸ್ ಇದ್ದಾರೆ, ನನಗೆ ನ್ಯೂ ಜರ್ಸಿಯಿಂದ ಒಂದು 2 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಡೀತಾ ಇದೆ ಹಾಗೆ. ಅಂದ್ರೆ ಕರ್ನಾಟಕ ನಿಮ್ಮ ಕೋರ್ ಏರಿಯಾ. ಹೌದು. ಕರ್ನಾಟಕ ಯಾವ್ದೊಂದು ಟ್ರೈ ಮಾಡ್ಬೋದು? ಒಂದು ದಾಸರ ಪದಗಳ ಹಾಡ. ಎಸ್, ಸೂಪರ್. ನರ ಜನ್ಮ ಬಂದಾಗ ನಲಿಗೆ ಇರುವಾಗ ಕೃಷ್ಣಾಯಣ ಬಾರದೆ, ಕೃಷ್ಣಾಯಣ ಬಾರದೆ. ನರ ಜನ್ಮ ಬಂದಾಗ ನಲಿಗೆ ಇರುವಾಗ ಕೃಷ್ಣಾಯಣ ಬಾರದೆ, ಕೃಷ್ಣಾಯಣ ಬಾರದೆ. ಸುಳಿದಾಡುತ್ತಲೊಮ್ಮೆ ಮನೆಯೊಳಗಾದರೂ, ಸುಳಿದಾಡುತ್ತಲೊಮ್ಮೆ ಮನೆಯೊಳಗಾದರೂ, ಸುಳಿದಾಡುತ್ತಲೊಮ್ಮೆ ಮನೆಯೊಳಗಾದರೂ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ವಾ 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 ವಾ. ದೊಡ್ಡ ದೊಡ್ಡ ವೇದಿಕೆಗಳು ಕೂಡ ತಾವು ಶೇರ್ ಮಾಡ್ಕೊಂಡಿದ್ರಿ. ನಾಟ್ ಓನ್ಲಿ ರಿಯಾಲಿಟಿ ಶೋಸ್ ಮಾತ್ರ ಅಲ್ಲ, ಏನೋ ಅಕ್ಕ ಸಮ್ಮೇಳನ ಆಗಲಿ ಅಥವಾ ವಿದೇಶದಲ್ಲೂ ಕೂಡ ತಾವು ಹಾಡ್ತಾ ಇರ್ತೀರಿ. ಹೇಗಿರುತ್ತೆ ರೋಮಾಂಚನ? ಜನ ತುಂಬ ಚೆನ್ನಾಗಿರುತ್ತೆ ರೆಸ್ಪಾನ್ಸ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಇಲ್ಲಿನ ಕನ್ನಡಿಗರು ಅಲ್ಲಿ ಹೋಗಿ ಅಕ್ಕ ಸಮ್ಮೇಳನದಲ್ಲಿ ಇರ್ತಾರಲ್ಲ, ಒಂದು ಕನ್ನಡ ಹಾಡು ಕೇಳಿದಾಗ ಅವರ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಸರಿಗಮಪ ಒಂದು ರಿಯಾಲಿಟಿ ಶೋ ಅಲ್ಲಿ ಬಂತು 2016ರಲ್ಲಿ, ಅಮೆರಿಕಾ ಚಾಪ್ಟರ್ ಅಂತ. ಅಲ್ಲಿ ನಾನು ಆನಂದ ಪರಮಾನಂದ ಅಂತ ಒಂದು ಹಾಡು ಹಾಡಿದ್ದೆ, ಶ್ರೀ ಮಂಜುನಾಥದ್ದು. ನನ್ನನ್ನು ಇಂಟ್ರಡ್ಯೂಸ್ ಮಾಡಿದಾಗ ಆ್ಯಕ್ಚುಲಿ ಸ್ವಲ್ಪ ಚಿರಪರಿಚಿತ ಕನ್ನಡ ಸಂಘದವರಿಗೆ ಅಷ್ಟು ಚಿರಪರಿಚಿತ ಇದ್ದೀನಿ, ಯಾಕಂದರೆ ಶೋಸ್ ಮಾಡಿದ್ದೀನಿ ಅಲ್ಲೆಲ್ಲ. ಅದು ಅವರಿಗೆ ನನ್ನ ಹೆಸರು ಹೇಳಿ ಅನೌನ್ಸ್ ಮಾಡಿದಾಗ ಅನುಶ್ರೀ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ಎಲ್ಲರೂ ಓ ಅಂತ ಕೂಗಿದ್ರು. ಇವರೇನು ನೀವು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ರು ಅಂತ ಕೇಳಿದ್ರು ಅನುಶ್ರೀ ಅವರು. ಸೊ ಇಟ್ಸ್ ನೈಸ್ ಮೆಮರೀಸ್. ಅಂದರೆ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಅಷ್ಟೇ ಸಪೋರ್ಟ್ ಮಾಡ್ತಾರಲ್ಲಿ. ಕನ್ನಡದ ಏನೇ ಕಾಂಟೆಂಟ್ ಮಾಡಿದ್ರು US ಅಲ್ಲಿ ನಮ್ಮ ಕನ್ನಡಿಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈಗ ಮತ್ತೊಂದು ಆಲ್ಬಮ್ ಸಾಂಗ್ ರೆಡಿ ಆಗಿದೆ, ರಿಲೀಸ್ ಮಾಡೋದಕ್ಕೆ ತಾವು. ಜಯ ಹೇ ಅನ್ನುವಂತ ಹಾಡು. ಹೌದು. ಒಬ್ಬ ಯೋಧನ್ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ತಂದೆ ಮಗಳ ಒಂದು ಸಂಬಂಧದ ಬಗ್ಗೆ ಅಂತ ಕೇಳ್ಪಟ್ಟಿದ್ದೆ. ಹೌದು. ಸೊ ಆ ಆಲ್ಬಮ್ ಯಾವಾಗ ರಿಲೀಸ್ ಆಗುತ್ತೆ, ಎಲ್ಲಿ ನೋಡ್ಬೋದು ನಾವು? ಅದ್ರ ಸ್ಪೆಷಾಲಿಟಿ ಏನು ಆ ಪರ್ಟಿಕ್ಯುಲರ್ ಆಲ್ಬಮ್ ಸಾಂಗ್? ಜನವರಿ 15ಕ್ಕೆ ಆಲ್ಬಮ್ ರಿಲೀಸ್ ಆಗ್ತಿದೆ. ಇನ್ನು ಪ್ರೆಸ್ ಮೀಟ್ ಅಟ್ SRV ಥಿಯೇಟರ್ ಮಲ್ಲೇಶ್ವರಂ. ಇದನ್ನ ನಾವು ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಬಿಕಾಸ್ ಅಷ್ಟೇ ಎಫರ್ಟ್ ಹಾಕಿದೀವಿ ಟೀಮ್. ರಕ್ಷಿತ್ ತೀರ್ಥಹಳ್ಳಿ ಅವರ ಡೈರೆಕ್ಷನ್ ಆಗಲಿ, ಅವ್ರ ವಿಷನ್ ಆಗಲಿ, ಗುರುಪ್ರಸಾದ್ ನಾರ್ನಾಡ್ ಅವರ DOP ಆಗಲಿ, ಮತ್ತೆ ನಮ್ಮ ಹೇಮಂತ್ ಜೋಯಿಸ್ ಅವರ ಮ್ಯೂಸಿಕ್ ಆಗಲಿ, ಅಥವಾ ಕ್ವಾಲಿಟಿ ಕಂಟೆಂಟ್ ಆಲ್ ಟುಗೆದರ್. ಸೊ ಅದು ಆ ವಿಜುವಲ್ಸ್ ಆಗಲಿ ಎಲ್ಲ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆ ಹಾಡಿನ ಮೂಲಕ ನಾವು ತಿಳಿಸೋದೇನೆಂದ್ರೆ, ಒಬ್ಬ ಯೋಧ ಎಷ್ಟೆಲ್ಲ ಕಷ್ಟಪಡ್ತಾನೆ, ಯೋಧ ಮಾತ್ರ ಕಷ್ಟಪಡಲ್ಲ, ಅವರ ಫ್ಯಾಮಿಲಿ ಕೂಡ ಕಷ್ಟಪಡುತ್ತೆ. ಜೊತೆಗೆ ಮಧ್ಯದಲ್ಲಿ ಒಂದು ಎಮೋಷನಲಿ ಟಚ್ ಆಗುವಂತ ಒಂದು ಸೀನ್ಸ್ಗಳು ನಾವು ತಗೊಂಡಿದೀವಿ. ಅದು ರಿಲೀಸ್ ಆದ್ಮೇಲೆ ಇಟ್ ವಿಲ್ ಬಿ ರಿಯಲಿ ಟಚ್ ಪೀಪಲ್ ಫಾರ್ ಶ್ಯೂರ್. ಸೊ ಲೈಕ್ ಒಂದು ಅಪ್ಪ ಮತ್ತೆ ಮಗಳ ರಿಲೇಶನ್ಶಿಪ್, ಅಪ್ಪ ಮತ್ತೆ ಮಗಳು ಮತ್ತೆ ಅಮ್ಮನ ರಿಲೇಶನ್ಶಿಪ್, ಹಾಗೆ ದೇಶದ ಬಗ್ಗೆ ಯೋಧರು ಎಷ್ಟು ಕಷ್ಟಪಡ್ತಾರೆ, ಫ್ಯಾಮಿಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಜಯ. ಎಕ್ಸ್ಕ್ಲೂಸಿವ್ ಒಂದು ಸಾಲ ಹಾಡ್ಬೋದಾ? ಅಲ್ಲ, ವಿಜುವಲಿ ಬೇಡ. ಸೊ ಓನ್ಲಿ ಆಡಿಯೋ ವಿಚಾರಕ್ಕೆ ಬಂದಾಗ ಒಂದು ಸಾಲು ಮೇ ಬಿ ಎಕ್ಸ್ಕ್ಲೂಸಿವ್ ಆಗಿ. ಮನೆಯಂಗಳ ಕಾಯುತ್ತ ನಿಂತಿದೆ ನಿನ್ನ ಹೆಜ್ಜೆಗೆ, ಮನೆ ಬೆಳಗೋ ದೀಪವು ಕಾದಿದೆ ನಿನ್ನ ಬೆಳಕಿಗೆ. ಗುಡಿಯಲ್ಲಿರೋ ದೇವರ ಯಾರು ಕಂಡೇ ಇಲ್ಲವೇ, ಗಡಿ ಕಾಯುವ ದೇವರ ನಿನಗೆ ಸಾಟಿ ಎಲ್ಲಿದೆ. ನಿನ್ನ ನಿನ್ನ ನಾ ಹಾಗೆ ಸಾಮಾನ್ಯ,
ನಿನ್ನ ಧೈರ್ಯ ಶೌರ್ಯ ಕಂಡ ನಮ್ಮ ದೇಶನೇ ಧನ್ಯ. ನಿನ್ನ ತ್ಯಾಗಕ್ಕೆ ಇಲ್ಲ ಎಂದು ಕೂಡ ಸೀಮಿತ. ನಿನ್ನ ರಕ್ತದಲ್ಲೇ ಉಂಟು ಭಾರತ. ಜಯ ಹೇ ಜಯ ಜಯ ಹೇ ಜಯ ಹೇ ಜಯ ಜಯ ಹೇ ಜಯ ಹೇ ಜಯ ಜಯ ಹೇ ಜಯ ಹೇ ಜಯ ಜಯ ಹೇ. ವಾವ್ ವಾವ್. ಇದ್ರ ಜೊತೆ ಮತ್ತೊಂದು ಇನ್ನೊಂದು ಕೂಡ ಫಾರ್ ಎವರ್ ಅಂತ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡಿರ್ತಾವಲ್ವಾ? ಹೌದು. ಸೊ ಒಂದೊಂದು ಆಲ್ಬಮ್ ಸಾಂಗ್ ಕೂಡ ಒಂದೊಂದು ಥೀಮ್, ಅಂದ್ರೆ ಒಂದೊಂದು ಸಬ್ಜೆಕ್ಟ್, ಒಂದೊಂದು ಮೆಸೇಜ್ಗಳನ್ನ ಹೊತ್ತು ತರ್ತಾ ಇದ್ದೀರಿ. ತರ್ತಾ ಇದೆ. ಹೌದು. ವಾ. ಅಂದ್ರೆ ಎಲ್ಲೂ ಕೂಡ ನಿಮ್ಮ ಶ್ರೀಕೃಷ್ಣ ಪ್ರೊಡಕ್ಷನ್ ಯೂಟ್ಯೂಬ್ ನಲ್ಲಿ ನಾವು ನೋಡಬಹುದು ಇದೆಲ್ಲ. ಖಂಡಿತವಾಗಿ. ಅಂದ್ರೆ ಆದರ್ಶ ಹೆಂಗಾರ್ ಅನ್ನೋ ಯೂಟ್ಯೂಬ್ ಚಾನಲ್. ಓಕೆ. ಪ್ರೊಡಕ್ಷನ್ ಬಂದು ಶ್ರೀಕೃಷ್ಣ ಪ್ರೊಡಕ್ಷನ್ಸ್, ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು ಶ್ರೀಕೃಷ್ಣ ಪ್ರೊಡಕ್ಷನ್. ಓಕೆ. ಅಂದ್ರೆ ಇದು ಶುರು ಮಾಡೋದಕ್ಕೆ ಒಂದು ರೀಸನ್ ಇತ್ತು ಅಂತ ಕೇಳ್ಪಟ್ಟೆ. ಅಂದ್ರೆ ತಮಗೆ ಸಿಗುವಂತ ಅವಕಾಶಗಳನ್ನ ಕೈ ತಪ್ಪಿಸುವಂತ ಪ್ರಯತ್ನಗಳು ನಡೀತಿತ್ತು, ಕೆಲವೊಮ್ಮೆ ನಿಮ್ಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ಜನ ಪ್ರತಿಭೆಗಳಿಗೆ ಅವಕಾಶ ವಂಚಿತರಾಗಿ ಇವತ್ತು ಅಂತವರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಶುರು ಮಾಡಿದ್ದು ಅಂತ ನಾನು ಕೇಳ್ಪಟ್ಟೆ. ವಾಟ್ಸ್ ದಟ್ ಸ್ಟೋರಿ ಆಕ್ಚುಲಿ? ಸೊ ನಾನು ಸ್ಟಾರ್ ಸಿಂಗರ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅವಕಾಶಗಳು ಚೆನ್ನಾಗಿ ಸಿಗ್ತಾ ಇತ್ತು ನನಗೆ. ಟ್ರ್ಯಾಕ್ ಹಾಡೋಕ್ಕಾಗಲಿ ಅಥವಾ ಬೇರೆದು ಹಾಡೋಕ್ಕಾಗಲಿ ನನಗೆ ಅಲ್ಲಿ ಸಣ್ಣ ಸಣ್ಣ ಆಪರ್ಚುನಿಟೀಸ್ ಸಿಗ್ತಾ ಇತ್ತು. ಆಪರ್ಚುನಿಟೀಸ್ ಸಿಗ್ತಿದ್ದ ಹಾಗೆ ನನಗೆ ಕೈ ಮೀರಿ ಹೋಗ್ತಾ ಇತ್ತು. ನನ್ನ ಜೊತೆಗೆ ಇದ್ದವರೇ, ನನ್ನ ಫ್ರೆಂಡ್ಸೇ, ಮ್ಯೂಸಿಕ್ ಇಂಡಸ್ಟ್ರೀಲಿ ಇರೋರೆ, ಎಷ್ಟೋ ಜನ ನನಗೆ ಗೊತ್ತಿಲ್ಲದೇನೆ ಹಿಂದ್ಗಡೆ ತುಂಬಾ ಪ್ರಯತ್ನಗಳು ಮಾಡಿ ಆಟಗಳನ್ನ ಆಡಿ ಒಂದ್ 2-3 ಆಪರ್ಚುನಿಟಿ ನನಗೆ ತಪ್ಪಿಸಿದ್ದಾರೆ. ಅದು ನನಗೆ ಬೇಜಾರಿದೆ. ಆಮೇಲೆ ನಾನು ಯಾವುದು ಬೇಡ ಅನ್ಕೊಂಡು US ಹೋದೆ. ಬಟ್ ನಾನು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದು, ಅಥವಾ ನಾನು ನನ್ನ ವೈಫ್ ಸೇರ್ಕೊಂಡು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದು ರೀಸನ್ ಅಂದ್ರೆ ಟ್ಯಾಲೆಂಟೆಡ್ ಕಲಾವಿದರು ತುಂಬಾ ಇರ್ತಾರೆ. ಲಿರಿಸಿಸ್ಟ್ ಆಗಿರ್ಬೋದು, ಡ್ಯಾನ್ಸ್ ಮಾಡೋರಾಗಿರ್ಬೋದು, ಅಥವಾ ಹಾಡೋರಾಗಿರ್ಬೋದು, ಕೊಲಾಬ್ರೇಷನ್ ಅಥವಾ ಮ್ಯೂಸಿಕ್ ಮಾಡೋರಾಗಿರ್ಬೋದು, ಎಲ್ಲರಿಗೂ ಒಂದು ವೇದಿಕೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ನೀವು ಬನ್ನಿ ನಮ್ಮ ಜೊತೆ ಕೊಲಾಬ್ ಮಾಡಿ ಅಂತ. ಓಕೆ. ಪ್ರೊಡ್ಯೂಸ್ ನೀವು ಮಾಡ್ತೀರಿ? ಸೊ ಟ್ಯಾಲೆಂಟ್ ಅವರು ಫೋಕಸ್ ಇಲ್ಲಿ ಶೋಕೇಶ್ ಮಾಡಬಹುದು. ಹೌದು. ಓಕೆ. ಸೊ ಅದಕ್ಕೆ ನಮ್ಮ ಡೆಡಿಕೇಟೆಡ್ ಟೀಮ್ ಕೂಡ ಇದೆ. ಅಂದ್ರೆ ನಾವು ಆಮೇಲೆ ನಮ್ಮ ಪ್ರೊಡಕ್ಷನ್ ಬಂದರೆ ಅವರು, ನಾವು ನಮ್ಮ ಡೈರೆಕ್ಷನ್ ಆಗಲಿ ನಮ್ಮದೇ ಆದ ಒಂದು ಸಣ್ಣ ಟೀಮ್ ಇದೆ. ಸೊ ಅದನ್ನ ನೋಡಿಕೊಂಡು ನಾವು ಮಾತಾಡಿಕೊಂಡು ಅಂಡ್ ವಿ ವಿಲ್ ಗಿವ್ ದೆಮ್ ಪ್ಲಾಟ್ಫಾರ್ಮ್ ಆಸ್ ವೆಲ್. ಸೂಪರ್. ಅಂದ್ರೆ ತಾವು ಈ ಆಲ್ಬಮ್ ಸಾಂಗ್ಗಳನ್ನೇ ಪಿಕ್ ಮಾಡ್ಕೊಳ್ಳೋದಕ್ಕೆ, ಚೂಸ್ ಮಾಡೋದಕ್ಕೆ ಏನ್ ರೀಸನ್? ಅಂದ್ರೆ ಸಿನಿಮಾ ಹಾಡುಗಳು ಅವಕಾಶ, ಅಥವಾ ತಾವು ಅಲ್ಲಿ ದೂರದಲ್ಲಿ ಇದ್ದೀರಿ ಅಂದ್ರೆ ವರ್ಕ್ ಮಾಡೋ ಕಷ್ಟ ಆಗ್ಬಹುದು ಅನ್ನೋ ತರ ಆಲೋಚನೆ, ಅಥವಾ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಆದರ್ಶ ಮಾಡಲ್ವಾ, ಹಾಡು ಹೇಳಲ್ವಾ? ಖಂಡಿತ ಹಾಡ್ತೀನಿ, ಅದಕ್ಕೇನು. ಬಟ್ ಅಲ್ಲಿರೋದ್ರಿಂದ ಅವಕಾಶಗಳು ಕಮ್ಮಿ ಅನ್ಸುತ್ತೆ. ಯಾಕಂದ್ರೆ ನನಗೆ ಅಲ್ಲಿನ ಕೆಲಸ ಕೂಡ ಮುಖ್ಯ, ಹಾಗೆ ನನ್ನ ಪ್ಯಾಷನ್ ಕೂಡ ಮುಖ್ಯ. ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ದ ವೇ ಟು ಗೋ ಅಂತ ನನಗೆ ಅನ್ನಿಸ್ತು. ಬಟ್ ರಿಯಲಿ ಓಪನ್ ಫಾರ್ ಎನಿ ಆಪರ್ಚುನಿಟೀಸ್ ದಟ್ ಕಮ್ಸ್ ಟು ಮೈ ವೇ. ಓಕೆ. ಇದರಲ್ಲಿ ಆದಾಯ ಇದೆಯಾ? ಅಂದ್ರೆ ತಾವೀಗ ಕೇವಲ ಆಲ್ಬಮ್ ಸಾಂಗ್ ಮಾತ್ರ ಮಾಡ್ತೀರಿ, ಯೂಟ್ಯೂಬ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀರಿ, ಒಂದಷ್ಟು ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದ್ದೇ ಇರುತ್ತೆ, ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಸೊ ಹೇಗೆ ಅದರಿಂದ ಬದುಕಟ್ಕೋಬಹುದು? ಅಂದ್ರೆ ಇದನ್ನ ಜಸ್ಟ್ ಪ್ಯಾಷನ್ ಆಗಿ ತಾವು ಕ್ಯಾರಿ ಮಾಡ್ತಾ ಇದ್ದೀರಾ? ಇದನ್ನ ಪ್ಯಾಷನ್ ಆಗಿ ಸದ್ಯಕ್ಕೆ ಕ್ಯಾರಿ ಮಾಡ್ತಾ ಇದ್ದೀನಿ. ಆದಾಯ ಅನ್ನೋದು ಅಷ್ಟೊಂದು ಇವಾಗ ಅದರಿಂದ ಬರಲ್ಲ, ಯಾಕಂದ್ರೆ ಇವಾಗ ತಾನೇ ನಾವು ಶುರು ಮಾಡ್ಕೊಂಡಿರೋದು. ಸೊ ಅದು ಜನರಿಗೆ ತಲುಪಬೇಕು. ಅದಕ್ಕೆ ನಾವು ಜನರಿಗೆ ತಲುಪಕ್ಕೆ ಇವಾಗ ಕಾಂಟೆಂಟ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಅವರಿಗೆ ರೀಚ್ ಆಗೋ ಥರ ಕಾಂಟೆಂಟ್ಸ್ಗಳನ್ನ ಮಾಡೋಣ ಅಂತ ಅನ್ಕೊಂಡು, ಆಮೇಲೆ ಮಾನಿಟೈಸ್ ಆದ್ಮೇಲೆ ಮುಂದೆ ನೋಡುವ ಚಾನಲ್ಲು. ಬಟ್ ಸದ್ಯಕ್ಕೆ ನಾನು ಯಾವುದೇ ಒಂದು ಲಾಭ ಬರಲಿ ಅನ್ನೋ ಒಂದು ವಿಷಯಕ್ಕೆ ಮಾಡ್ತಾ ಇಲ್ಲ. ಮೇನ್ಲಿ ಟ್ಯಾಲೆಂಟ್ ಪ್ರಮೋಟ್ ಆಗಬೇಕು, ಮತ್ತೆ ಜನರಿಗೆ ಒಂದು ಒಳ್ಳೆ ಕಾಂಟೆಂಟ್ ತಲುಪಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಜೊತೆಗೆ ವಾಲ್ಮಾರ್ಟ್ ಒಳ್ಳೆ ಸಂಬಳ ಸಿಗ್ತಿರ್ಬೇಕು ಅನ್ಸುತ್ತೆ ಆದರ್ಶ ಅವರಿಗೆ. ಸಿಗ್ತಿದೆ ಸರ್, ನಡೆಸೋ ಅಷ್ಟು ಚೆನ್ನಾಗಿ. ವಾಟ್ ನೆಕ್ಸ್ಟ್? ಅಂದ್ರೆ ಮ್ಯೂಸಿಕ್ ಅಂದಾಗ ಅದು ನಿಂತ ನೀರಲ್ಲ. ಅದು ಈಗ ಒಂದು ಓಕೆ ತಾವು ಹೇಳ್ತಾ ಇದ್ರಿ, ಒಂದಷ್ಟು ಜನ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀವಿ ನಮ್ಮ ಪ್ರೊಡಕ್ಷನ್ ಮೂಲಕ ಅನ್ನೋದು. ಅದನ್ನ ಹೊರತುಪಡಿಸಿ ತಾವು ಆದರ್ಶ ಅವ್ರ ಕೆರಿಯರ್ ನಲ್ಲಿ ಮ್ಯೂಸಿಕ್ ಅಂತ ಬಂದಾಗ ವಾಟ್ ನೆಕ್ಸ್ಟ್ ಲೈಫಲ್ಲಿ? ಮ್ಯೂಸಿಕ್ ಅಂತ ಬಂದರೆ ನನಗೆ ನಮ್ಮ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಕನ್ನಡದಲ್ಲಿ ಇದೆ, ಚೆನ್ನಾಗಿದೆ. ಬಟ್ ಅವರಿಗೆ ಅದು ಅಷ್ಟು ತುಂಬ ಒಂಥರ ಚೆನ್ನಾಗಿ ಇನ್ನೂ ಬೆಳೆದಿಲ್ಲ. ನನ್ನ ಒಂದು ಗುರಿ ಏನಂತ ಹೇಳಿದ್ರೆ, ಮುಂದೆ ಮಾಡೋ ಯಾವುದೇ ಹಾಡುಗಳಾಗಲಿ ಅದೊಂದು ಎಲ್ಲದರಲ್ಲೂ ಯುನಿಕ್ ಆಗಿರಬೇಕು. ಆಮೇಲೆ ನನಗೆ ಸದ್ಯಕ್ಕೆ ಮುಂದಿಂದು ಏನಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಸಾಂಗ್ ಮಾತ್ರ ಮಾಡಬೇಕು ಅಂತ ಸದ್ಯಕ್ಕೆ. ಬಟ್ ಅವಾಗಲೇ ಹೇಳ್ದಂಗೆ ಐ ಆಮ್ ಓಪನ್ ಫಾರ್ ಎನಿ ಆಪರ್ಚುನಿಟೀಸ್. ಬಟ್ ಗುರಿ ಬಂದು ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಕೊಡ್ತಿರ್ಬೇಕು.
ಜನರಿಗೆ ನಮ್ಮ ಮ್ಯೂಸಿಕ್ನ ಮುಟ್ಟಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಗುರಿ. ಓಕೆ ಓಕೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ನಿಮ್ಮ ಈ ಆಲ್ಬಮ್ ಸಾಂಗ್ ಮೂಲಕ? 15th ರಿಲೀಸ್ ಆಗ್ತಾ ಇದೆ. ಹೌದು. ಸೊ ಕಾನ್ಫಿಡೆಂಟ್ ಆಗಿದ್ದೀರಾ ಅಥವಾ? ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಟೀಮಲ್ಲಿ ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದಾರೆ. ಓಕೆ. ನನ್ನ ಡೈರೆಕ್ಟರ್ ಆಗಲಿ, ನಮ್ಮ ಮ್ಯೂಸಿಕ್ ಕಂಪೋಸರ್ ಹೇಮಂತ್ ಜೋಯಿಸ್ ಅವರ್ ಆಗಲಿ, Okay. ಅಥವಾ ಹೋಲ್ ಟೀಮ್ ದ DOP ಟೀಮ್ ದಟ್ ಹ್ಯಾವ್ ವರ್ಕ್ಡ್, ದೇ ನೋ ದಟ್ ದೆರ್ ಇಸ್ ಅ ಕಾಂಟೆಂಟ್ ದೇರ್. ಚಂದ್ರಮುಖಿ ಅನ್ನೋ ಕನ್ಯಾಕುಮಾರಿ ಅನ್ನೋ ಕಲರ್ಸ್ ಕನ್ನಡದಲ್ಲಿ ಧಾರಾವಾಹಿಯಲ್ಲಿ ಒಂದು ಪುಟ್ಟ ಮಗು ಆಕ್ಟ್ ಮಾಡುತ್ತೆ, ಸಾನ್ವಿ ಅಂತ. ಅದು ಈ ವಿಡಿಯೋದಲ್ಲಿ ಆಕ್ಟ್ ಮಾಡಿದೆ ಜಯಹೆಯಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅವಳು. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಏನಂದ್ರೆ 100% ಕ್ವಾಲಿಟಿ ಕಂಟೆಂಟ್ ಇದ್ದೇ ಇರುತ್ತೆ ಆ್ಯಂಡ್ ಜನರಿಗೆ ಮುಟ್ಟತ್ತೆ. ಆ್ಯಂಡ್ January 26th ಬರ್ತಿರೋದ್ರಿಂದ ಜನ ಇನ್ನೂ 100% ನೋಡ್ತಾರೆ. ದ ಓನ್ಲಿ ಥಿಂಗ್ ಇಸ್ ಇಟ್ ಹ್ಯಾಸ್ ಟು ರೀಚ್ ದ ಪೀಪಲ್ ಔಟ್. ಜನರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ದಯವಿಟ್ಟು ಹೋಗಿ ಚಾನಲಲ್ಲಿ ಕಾಂಟೆಂಟ್ಸ್ ಇದೆ, ದಯವಿಟ್ಟು ನೋಡಿ ಆ್ಯಂಡ್ ವಾಚ್ ಆರ್ ಕಂಟೆಂಟ್ಸ್. ಇಟ್ಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್ ಆದರ್ಶ್ ಅಯ್ಯಂಗರ್ ಅವರೇ. ತಾವು ಶಿವಮೊಗ್ಗದಲ್ಲಿ ಹುಟ್ಟಿ ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಓದಿ ಕೆಲಸ ಮಾಡಿ ದೂರದ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಕನ್ನಡದ ಹಾಡುಗಳು ಅಥವಾ ಸಂಗೀತದ ಮೇಲೆ ನಿಮಗಿರುವಂತಹ ಒಲವು ಅಥವಾ ಆಸಕ್ತಿ, ಈ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ತಾವು ಕನ್ನಡದ ಎಲ್ಲ ಕನಸುಗಳು ಕೂಡ ನನಸಾಗಲಿ. ಜೈ ಹೇ ರಿಲೀಸ್ ಆಗ್ತಾ ಇದೆ. ಸೊ ಇನ್ನೊಮ್ಮೆ ನಿಮ್ಮ ಬಾಯಿಂದನೇ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಯೂಟ್ಯೂಬ್ ಏನಿದೆಯೋ ದಯವಿಟ್ಟು ಇನ್ನೊಂದ್ಸಲ ಹೇಳ್ಬೋದು? ಶೋರ್ ಡೆಫಿನೆಟ್ಲಿ. ನನ್ನ ಯೂಟ್ಯೂಬ್ ಚಾನಲ್ ಬಂದು ಆದರ್ಶ್ ಅಯ್ಯಂಗಾರ್ ಮ್ಯೂಸಿಕಲ್. ನೀವು ಯೂಟ್ಯೂಬ್ ಸರ್ಚಿಗೆ ಹೋಗಿ ಆದರ್ಶ್ ಅಯ್ಯಂಗಾರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ದ್ಯಾಟ್. ಅದರಲ್ಲಿರೋ ಕಾಂಟೆಂಟ್ಸ್ಗಳನ್ನೆಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ, ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ಗಳು ಹಾಗೂ ಒಳ್ಳೊಳ್ಳೆ ಕಾಂಟೆಂಟ್ಗಳು ಬರ್ತಾ ಇದೆ. ನಾವು ಕ್ವಾಲಿಟಿ ಕಾಂಟೆಂಟೇ ಮಾಡ್ತೀವಿ ಅನ್ನೋದು ಒಂದು ಪ್ರಾಮಿಸ್, ನಾನು ನನ್ನ ಟೀಮ್. ಸೊ ಇಷ್ಟು ಹೇಳ್ತಾ ನನಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟು, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತಾವು ಕಂಡಂಥ ಕನಸುಗಳು ನನಸಾಗಲಿ, ಈ ಹಾಡು ನಿಮಗೆ ಒಂದು ಸೂಪರ್ ಡೂಪರ್ ಹಿಟ್ ಅಂತ ಅಂದ್ಕೊಳ್ಳಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಿದ್ದೀನಿ ಆದರ್ಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ಕ್ಷಣದ ಕಾಂಟೆಂಟ್. ಇನ್ನಷ್ಟು ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.